ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ಭಾರತ ಮೊದಲಿದ್ದಾಗೆ ಇಲ್ಲ. ಮೋದಿಜಿ ಬಂದ ನಂತರ ಭಾರತ ಬಲಿಷ್ಠ ಆಗಿದೆ. ಭಾರತವನ್ನ ಕೆಣಕಿದ್ರೆ ಯಾವ ದೇಶ ಆದ್ರೂ ಸರಿ ಉಳಿಗಾಲ ಇಲ್ಲ. ಮೋದಿಜಿ ಇತ್ತೀಚೆಗೆ ಲಕ್ಷದ್ವೀಪಕ್ಕೆ ಹೋಗಿ ಬಂದ್ರು. ಅದೇನು ರಾಜಕೀಯ ಪ್ರವಾಸನೂ ಅಲ್ಲ, ಚುನಾವಣೆ ಸಲುವಾಗಿ ಕೂಡ ಅಲ್ಲ. ಲಕ್ಷದ್ವೀಪಕ್ಕೆ ಹೋದ ಮೋದಿಜಿ ಅವರ ಫೋಟೋಗಳನ್ನ ನೋಡಿ ಕೆಲವರು ಕೊಂಡಾಡಿದ್ರೆ ಇನ್ನು ಕೆಲವರು ಕಮೆಂಟ್ ಮಾಡಿದ್ರು. ಅದೆಲ್ಲ ಹಳೆ ಕತೆ. ಆದ್ರೆ ಮೋದಿಜಿ ಅವರು ಲಕ್ಷದ್ವೀಪಕ್ಕೆ ಹೋಗಿದ್ದು ಶೋಕಿ ಮಾಡೋಕಲ್ಲ, ಪಕ್ಕದ ಮಾಲ್ಡೀವ್ಸ್ಗೆ ಒಂದು ಎಚ್ಚರಿಕೆಯನ್ನ ಕೊಡುವ ಸಲುವಾಗಿ. ಮಾಲ್ಡೀವ್ಸ್ ಮುಸ್ಲಿಂ ರಾಷ್ಟ್ರ. ಚೀನಾ ಜೊತೆ ಬಹಳ ಕ್ಲೋಸ್ ಆಗಿರುವ ಮಾಲ್ಡೀವ್ಸ್ಗೆ ಭಾರತವನ್ನ ಕಂಡ್ರೆ ಅಷ್ಟಕ್ಕಷ್ಟೇ. ಈಗಿನ ಅಧ್ಯಕ್ಷ ಮೊಹಮ್ಮದ್ ಮುನೀಜು ಭಾರತದ ವಿರುದ್ಧ ಭಾಷಣ ಮಾಡ್ಕೊಂಡೆ ಅಧಿಕಾರಕ್ಕೆ ಬಂದವನು. ಆದ್ರೆ ಮಾಲ್ಡೀವ್ಸ್ಗೆ ಹೆಚ್ಚು ಆದಾಯ ಬರ್ತಿರೋದು ಭಾರತದಿಂದ. ಟೂರಿಸ್ಟ್ ಪ್ಲೇಸ್ ಆಗಿರುವ ಮಾಲ್ಡೀವ್ಸ್ಗೆ ಭಾರತದಿಂದ ಹೆಚ್ಚು ಪ್ರವಾಸಿಗರು ಹೋಗ್ತಾರೆ. ಅಂದ್ರೆ ನಮ್ಮಿಂದಲೇ ಲಾಭ ಮಾಡ್ಕೊಂಡು ನಮ್ಮ ವಿರುದ್ಧವೇ ಮಾಲ್ಡೀವ್ಸ್ ಬೊಗಳ್ತಾ ಇದೆ. ಮೋದಿ ಲಕ್ಷದ್ವೀಪಕ್ಕೆ ಹೋಗಿ ಅಲ್ಲಿನ ಸುಂದರ ಸಮುದ್ರ ತೀರದ ಫೋಟೋಸ್ಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ಆ ಫೋಟೋಸ್ ಭಾರತದ ಇಂಟರ್ನೆಟ್ ನಲ್ಲಿ ಹೊಸ ಅಲೆ ಸೃಷ್ಟಿಸಿತ್ತು. ಮೋದಿಜಿ ಫೋಟೋ ನೋಡಿದ ನಂತರ ಲಕ್ಷಾಂತರ ಮಂದಿ ಲಕ್ಷದ್ವೀಪವನ್ನ ಗೂಗಲ್ ನಲ್ಲಿ ಸರ್ಚ್ ಮಾಡೋಕೆ ಶುರು ಮಾಡಿದ್ರು. ಯಾವುದೋ ದೇಶಕ್ಕೆ ಪ್ರವಾಸಕ್ಕೆ ಹೋಗಿ ಆ ದೇಶವನ್ನ ಉದ್ಧಾರ ಮಾಡೋದ್ಕಿಂತ ನಮ್ದೇ ಲಕ್ಷದ್ವೀಪಕ್ಕೆ ಹೋಗೋಣ ಅನ್ನುವ ಯೋಚನೆ ಭಾರತದಲ್ಲಿ ಶುರುವಾಯ್ತು. ಮಾಲ್ಡೀವ್ಸ್ನ ಸಚಿವ ಝಯೀದ್ ರಮೀದ್, ಭಾರತ ಯಾವತ್ತಿಗೂ ಮಾಲ್ಡೀವ್ಸ್ ಬೀಚ್ ಟೂರಿಸಂಗೆ ಸ್ಪರ್ಧೆ ಕೊಡೋಕೆ ಸಾಧ್ಯ ಇಲ್ಲ, ಭಾರತಕ್ಕೆ ಅತಿಥಿಗಳಿಗೆ ಆತಿಥ್ಯ ನೀಡೋಕೆ ಆಗಲ್ಲ, ಭಾರತದಲ್ಲಿ ರೂಮ್ಸ್ಗಳು ಗಬ್ಬು ವಾಸನೆ ಬರುತ್ತೆ ಅಂತ ಟ್ವೀಟ್ ಮಾಡ್ತಾನೆ. ಇನ್ನೊಬ್ಳು ಸಚಿವೆ ಮರಿಯಂ ಶಿಹುನ ಮೋದಿಜಿ ಬಗ್ಗೆ ಕಮೆಂಟ್ ಮಾಡ್ತಾಳೆ. ಮೋದಿಜಿ ಒಬ್ಬ ಜೋಕರ್, ಇಸ್ರಾಯೇಲ್ ಕೈಗೊಂಬೆ ಅಂತ ಹೇಳಿದ್ಲು. ಹೀಗೆ ಮೋದಿಜಿ ಹಾಗೂ ಭಾರತವನ್ನ ಅವಮಾನ ಮಾಡಿ ಮಾಲ್ಡೀವ್ಸ್ ಕೆಣಕಿತ್ತು. ಭಾರತದ ಮಾಧ್ಯಮಗಳಲ್ಲಿ ಈ ವಿಷಯ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಭಾರತೀಯರು ಮಾಲ್ಡೀವ್ಸ್ ಸರ್ಕಾರಕ್ಕೆ ಉಗ್ಯೋಕೆ ಶುರು ಮಾಡಿತ್ತು. ಇದರ ಬೆನ್ನಲ್ಲೇ ಅಕ್ಷಯ್ ಕುಮಾರ್, ಸಚಿನ್ ತೆಂಡೂಲ್ಕರ್, ಸಲ್ಮಾನ್ ಖಾನ್, ಜಾನ್ ಅಬ್ರಾಮ್ ನಂತಹ ಸೆಲೆಬ್ರಿಟೀಸ್ಗಳು ಭಾರತದ ಲಕ್ಷದ್ವೀಪವನ್ನ ಕೊಂಡಾಡೋಕೆ ಶುರು ಮಾಡ್ತಾರೆ. ಪ್ರಧಾನಿ ಮೋದಿ ಅವರು ಲಕ್ಷದ್ವೀಪಕ್ಕೆ ಹೋಗುವವರೆಗೂ ನಮ್ಮಲ್ಲಿ ಲಕ್ಷಾಂತರ ಮಂದಿಗೆ ಲಕ್ಷದ್ವೀಪ ಎಲ್ಲಿದೆ ಅಂತಾನೂ ಗೊತ್ತಿರ್ಲಿಕ್ಕಿಲ್ಲ. ಯಾವಾಗ ಮೋದಿಯ ಫೋಟೋಸ್ಗಳನ್ನೆಲ್ಲ ನೋಡಿದ್ರು ಭಾರತೀಯರು ಗೂಗಲ್ ನಲ್ಲಿ ಸರ್ಚ್ ಮಾಡೋಕೆ ಶುರು ಮಾಡಿದ್ರು. ಲಕ್ಷದ್ವೀಪಕ್ಕೆ ಟೂರ್ ಕೂಡ ಪ್ಲಾನ್ ಮಾಡೋಕೆ ಶುರು ಮಾಡಿದ್ರು. ಇದೇ ಟ್ರಿಕ್ ಅನ್ನ ಹಿಂದೊಮ್ಮೆ ಮೋದಿಜಿ ಕಾಶ್ಮೀರದ ವಿಷಯದಲ್ಲೂ ಕೂಡ ಮಾಡಿದ್ರು. ಆರ್ಟಿಕಲ್ 370 ತೆಗೆದ ನಂತರ ಕೂಡ ಪ್ರವಾಸಿಗರು ಕಾಶ್ಮೀರಕ್ಕೆ ಹೆಚ್ಚು ಹೋಗ್ತಾ ಇರ್ಲಿಲ್ಲ. ಯಾಕಂದ್ರೆ ಎಲ್ಲರ ತಲೆಯಲ್ಲಿರೋದು ಕಾಶ್ಮೀರ ಅಂದ್ರೆ ಬರೀ ಗುಂಡಿನ ಸದ್ದು ಅಂತ. ಮೋದಿಜಿ ಆಗ ಕಾಶ್ಮೀರಕ್ಕೆ ಭೇಟಿ ಕೊಟ್ಟು ಫೋಟೋಸ್ಗಳನ್ನೆಲ್ಲ ಹಂಚಿಕೊಂಡ್ರು. ಅದಾದ ನಂತರ ಕಾಶ್ಮೀರದಲ್ಲಿ ಪ್ರವಾಸಿಗರು ಹೆಚ್ಚೆಚ್ಚಾಗಿ ಬರೋಕೆ ಶುರುವಾಯ್ತು. ಲಕ್ಷದ್ವೀಪದ ವಿಷಯಲ್ಲೂ ಕೂಡ ಅದೇ ಆಗಿದ್ದು. ಇಲ್ಲಿವರೆಗೂ ಮಾಲ್ಡೀವ್ಸ್ಗೆ ಭಾರತವನ್ನ ಕಂಡ್ರೆ ಆಗೋದಿಲ್ಲ ಅಂತ ಸಾಕಷ್ಟು ಜನರಿಗೆ ಗೊತ್ತೇ ಇರ್ಲಿಲ್ಲ. ಅದು ಆದ್ಮೇಲೆ ಮಾಲ್ಡೀವ್ ಸಚಿವರು ಭಾರತವನ್ನ ಹಾಗೂ ಮೋದಿಯನ್ನ ಕೆಣಕಿ ಬಿಟ್ರು. ಅದಾದ ನಂತರ 8,000 ಕುಟುಂಬಗಳು ಮಾಲ್ಡೀವ್ಸ್ ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡ್ತಂತೆ. ಇದು ಮಾಲ್ಡೀವ್ಸ್ಗೆ ಅಂತಿಂತ ಹೊಡೆತ ಅಲ್ಲ. ಮಾಲ್ಡೀವ್ಸ್ ಬದುಕ್ತಾ ಇರೋದೇ ಭಾರತವನ್ನ ನಂಬಿಕೊಂಡು. ಭಾರತದ ಪ್ರವಾಸಿಗರೇ ಅವರಿಗೆ ದೊಡ್ಡ ಆಸ್ತಿ. ಯಾವಾಗ ಭಾರತದಲ್ಲಿ ಮಾಲ್ಡೀವ್ಸ್ ಬಾಯ್ಕಾಟ್ ಶುರುವಾಯ್ತೋ ಆಗ ಮಾಲ್ಡೀವ್ಸ್ ಅಧ್ಯಕ್ಷನಿಗೆ ಬಿಸಿ ಮುಟ್ಟೋಕೆ ಶುರುವಾಯ್ತು. ಯಾರೆಲ್ಲ ಭಾರತದ ವಿರುದ್ಧ ಹೇಳಿಕೆಯನ್ನ ಕೊಟ್ರಲ್ಲ ಆ 3 ಸಚಿವರನ್ನ ಸಂಪುಟದಿಂದ ವಜಾ ಮಾಡಲಾಗುತ್ತೆ. ಭಾರತವನ್ನ ಮೋದಿಯನ್ನ ಕೆಣಕಿದ್ರೆ ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಮಾಲ್ಡೀವ್ಸ್ಗೆ ಈಗ ಚೆನ್ನಾಗಿ ಗೊತ್ತಿರುತ್ತೆ. ಮೋದಿಯನ್ನ ವಿದೂಷಕ ಅಂದವಳು, ಭಾರತವನ್ನ ಕೊಳಕು ಅಂದವನು ಸಚಿವ ಸ್ಥಾನವನ್ನೇ ಕಳೆದುಕೊಂಡಿದ್ದಾರೆ. ಇದು ಭಾರತದ ತಾಕತ್ತು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.